ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಒಂದು 4-5 ವರ್ಷದಿಂದ ಕೋಲಾರ, ಬೆಂಗಳೂರಿಂದ ಒಂದು 60-70 ಕಿಲೋಮೀಟರ್ ದೂರದಲ್ಲಿರಬೇಕು. ಕೋಲಾರದಲ್ಲಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ. ಅಯ್ಯೋ ಅಯ್ಯೋ ನೋಡ್ಬೇಕು ಸ್ವಾಮಿ, 2 ಕಣ್ಣಲ್ಲಿ ನೋಡೋಕ್ಕಾಗಲ್ಲ ವಿಜೃಂಭಣೆನ. ಏನು ಬರ್ತಾ ಇದ್ದಾರೆ ಜನ ಪ್ರೊಸೆಷನಲ್ಲಿ. ಅಪ್ಪ ನಾನು ಅನ್ಕೊಂಡೆ ಏನು ಗುರು, ಕೋಲಾರ ತೆಲುಗು ಬೆಲ್ಟು, ಜನ ತೆಲುಗುನೇ ಮಾತಾಡ್ತಾರೆ, ಅಂಥದ್ರಲ್ಲಿ ಇಲ್ಲಿ ಇಂಥ ರಾಜ್ಯೋತ್ಸವ ಮಾಡ್ತಾವಲ್ಲ ಅಂತ ಖುಷಿ ಆಗ್ಬಿಡುತ್ತೆ ನನಗೆ. ಬರ್ತಾ ಇತ್ತು ಪ್ರೊಸೆಷನು, ಹಿಂಗೆ ಹೋಯ್ತು ನನ್ನ ಎದುರುಗಡೆ ಒಬ್ಬ ಮನುಷ್ಯ, ತಾಯಿ ಭುವನೇಶ್ವರಿ ದೇವಿಗೆ, ಕನ್ನಡ ಮಾತೆಗೆ ಅಂತ ಇದ್ದಾನೆ. ಜೈ ಅನ್ನೋರ ಸಂಖ್ಯೆ ಕಮ್ಮಿ ಆದಾಗ ಪಾಪ ಮನುಷ್ಯ ಬೇಜಾರಾಯ್ತಾ ಮನುಷ್ಯನಿಗೆ. ತಿರ್ಗಂದ್ರೆ ರೇ ಏನ చేసు ನಾವು ಚಪ್ರ ರೇ, ತಾಯಿ ಭುವನೇಶ್ವರಿ ದೇವಿಗೆ ಚಪ್ರ. ಈ ತರ ಸ್ವಾಮಿ ರಾಜ್ಯೋತ್ಸವ ಹಿಂಗಾಗಿದೆ. ಮಾಡಬೇಕು ನವೆಂಬರ್ಗೆ, ಮಾಡ್ತೀವಿ ಅಷ್ಟೇ. ಬರೀ ನವೆಂಬರ್ಗೆ ಸೀಮಿತ. ಏನ್ ತಾಯಿ ಭುವನೇಶ್ವರಿ ದೇವಿನೇ ಮೈ ಮೇಲೆ ಬಂದ ಹಂಗೆ ಅಬ್ಬಬ್ಬಾ ಹಂಗೆ ಕನ್ನಡ ಅಂದ್ರೆ ರಕ್ತದ ಕಣ ಕಣ. ಅಯ್ಯೋ ದೇವ್ರೆ, ಹಂಗೆ ಬೇಡ ಸ್ವಾಮಿ, ಈ ಥರದ ರಾಜ್ಯೋತ್ಸವ ಬೇಕಾಗಿಲ್ಲ ನಮಗೆ. ಬರೀ ಆರ್ಕೆಸ್ಟ್ರಾ, ಫಂಕ್ಷನ್ನು, ಕಾಮಿಡಿ ಶೋಸು ಇಷ್ಟಕ್ಕೆ ಸೀಮಿತ ಆಗೋದು ಬೇಡ. ರಾಜ್ಯೋತ್ಸವ ಅಂದರೆ ವರ್ಷ ಪೂರ್ತಿ ಇರಬೇಕು. ಜನವರಿಯಿಂದ ಡಿಸೆಂಬರ್ ತನಕ ಕನ್ನಡ, ಕನ್ನಡಿಗ, ಕನ್ನಡದ ಮಣ್ಣು, ಕನ್ನಡದ ನೆಲ, ಕನ್ನಡದ ಜಲ ಅಂದ್ರೆ ಇರ್ಬೇಕು ಸ್ವಾಮಿ. ಅದು ನಾವು ಇಂಪ್ರಾಕ್ಟಿಕಲ್ ಆಗಿ ಹೋಟೆಲ್ ಅಂದ್ರೆ ಉಪಹಾರ ಗೃಹ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಿಲ್ಲ. ಮೊಬೈಲ್ ಫೋನ್ಗೆ ನೀವು ಜಂಗಮ ಗಂಟೆ ಅಂತ ಯಾಕೆ ಕರೆಯಲ್ಲ ಅಂತ ನಾವು ಹೇಳಲ್ಲ. ಮಾಮೂಲಿ ಮಾತಾಡಂಗೆ ಮಾತಾಡಿ ಸ್ವಾಮಿ. ಕನ್ನಡದಲ್ಲಿ ಮಾತಾಡು ಅಂದ ತಕ್ಷಣ ನಾನು ಈಗ ಅಚ್ಚಗನ್ನಡದಲ್ಲಿ ಮಾತನಾಡಲು ಆರಂಭಿಸುತ್ತೇನೆ ಅಂತೆಲ್ಲ ಅಲರ್ಟ್ ಆಗೋದು ಬೇಡ. ಮಾತಾಡಿ, ಇಂಗ್ಲಿಷೇ ಬರಲಿ ಪರವಾಗಿಲ್ಲ. ಶೋ ಆಫ್ಗೆ ಇಂಗ್ಲಿಷ್ ಮಾತಾಡೋದು ಬಿಡಿ, ಬೇರೆ ಭಾಷೆಗಳು ಮಾತಾಡೋದು ಬಿಡಿ. ಯಾವನ ಪಕ್ಕದಲ್ಲಿ ಇರ್ತಾನೆ ನಿಮ್ಮ ಫ್ರೆಂಡು, ಯಾರೋ ಮತ್ತೊಬ್ಬ ಕೆಲಸ ಮಾಡೋನೋ ಜೊತೆಲಿ ಇರೋನೋ ಯಾರೋ, ಅವ್ನು ತಮಿಳು ಅಂತ ಗೊತ್ತಾದ ತಕ್ಷಣ ಎನ್ನ ಮಚ್ಚ ನಲ್ಲ ಇರ್ಕ್ರಿಯಾ ಅಂತೀರಾ. ಅವನು ಯಾವತ್ತಾದ್ರೂ ನಿನ್ಗೆ ಏನಮ್ಮ ಚೆನ್ನಾಗಿದ್ಯಾ ಅಂತ ಮಾತಾಡ್ಸಲ್ಲ. ಮಲಯಾಳಂ ಅಂತ ಗೊತ್ತಾದ್ರೆ ಮಲಯಾಳಮು, ಹಿಂದಿ ಅಂತ ಗೊತ್ತಾದ್ರೆ ಹಿಂದಿ, ತೆಲುಗು ಅಂತ ಗೊತ್ತಾದ್ರೆ ತೆಲುಗು, ಇಂಗ್ಲಿಷ್ ಅಂತ ಗೊತ್ತಾದ್ರೆ ಇಂಗ್ಲಿಷು. ಬರ್ಲಿಲ್ಲ ಅಂದ್ರೂ ಕಷ್ಟಪಟ್ಟು ಇಂಟರ್ನೆಟ್ ಅಲ್ಲಿ ಹುಡುಕಿ ಮರಾಠಿಗೆ ಏನಂತಾರೆ, ನಿನ್ನ ಹೆಸರು ಏನು ಅನ್ನೋದು ಮರಾಠಿಲಿ ಏನಂತಾರೆ ಅಂತ ಸರ್ಚ್ ಮಾಡಿ ಟ್ರಾನ್ಸ್ಲೇಟ್ ಹೊಡೆದಾಗ ಅವ್ನಿಗೆ ಹೇಳ್ತಿರಲ್ಲ. ಏನ್ರಿ ಕರ್ಮ ನಮಗ್ ಬಂದಿರೋದು ಅಂತದ್ದು. 10 ವರ್ಷ 15 ವರ್ಷ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ. ಕನ್ನಡ ಬರುತ್ತಾ ಅಂದ್ರೆ ಐ ಆಮ್ ಟ್ರೈಂಗ್, ಸ್ಟಿಲ್ ಟ್ರೈಂಗ್. 10 ವರ್ಷದಿಂದ ಏನ್ ಮಣ್ಣು ಕೆತ್ತಾ ಇದ್ದಾನೆ ಟ್ರೈ ಮಾಡಕ್ಕ. ಮಣ್ಣು ನಾವೇ ಹಾಳು ಮಾಡಿರೋದು ಫಸ್ಟ್. ಅವ್ರಿಗೆ ಯಾವ ಭಾಷೆ ಬರುತ್ತೋ ಅದ್ರಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಅವ್ರು ಯಾಕೆ ಕಲಿತಾರೆ? ಕಾಫಿ ಡೇ, ಬಿಗ್ ಬಜಾರ್, ಮಾಲ್ಸು, ಆಮೇಲೆ ಡಾಮಿನೋಸು, ಪಿಜ್ಜಾ ಹಟ್ಟು, KFC ಇಲ್ಲೆಲ್ಲ ಹೋಗ್ಬಿಟ್ರೆ ಅಪ್ಪ ಇಂಗ್ಲೆಂಡ್ ರಾಣಿ ನಮ್ಮ ಏನ್ ಚಿಕ್ಕಪ್ಪ ದೊಡ್ಡಮ್ಮ ಚಿಕ್ಕಮ್ಮನ ದೊಡ್ಡಮ್ಮನ ಅನ್ನಂಗೆ ನಮ್ಗೆ ಫೀಲಿಂಗು. ಹೋದ ತಕ್ಷಣ ಅವರು ಎಸ್ ವಾಟ್ ಯು ವಾಂಟ್ ಶೋರ್ ಅಂತ ಸ್ಟೈಲ್ ಆಗಿ. ಇಲ್ಲೇ ಲೋಕಲ್ಸು ಕನ್ನಡದವರೇ ಆಗಿರ್ತಾರೆ. ಅವ್ರಿಗಂತೂ ಅಯ್ಯೋ ಯಾಕೆ ಹೇಳ್ತೀರಾ ಹಂಗೆ ಇಂಗ್ಲಿಷ್ ದೇವಿ ಮೈ ಮೇಲೆ ಅವ್ರಿಗೆ ವಾಟ್ ಯು ವಾಂಟ್ ಶೋರ್ ಅಂತ. ಅವು ನಿಮಗೆ ವಾಟ್ ಯು ವಾಂಟ್ ಅಂತ ತಕ್ಷಣ ಅಲ್ಲ ಇವನೇ ನಮ್ಗೆ ವಾಟ್ ಯು ವಾಂಟ್ ಅಂತ ಇಂಗ್ಲೀಷಲ್ಲಿ ಕೇಳ್ಬಿಟ್ನಲ್ಲ ಅಂದ್ಬಿಟ್ಟು ಐ ವಾಂಟ್ ಒನ್ ದಿಸ್ ವಾಟ್ ಪಿಜ್ಜಾ ಕಾಫಿ. ಯಾಕ್ರಿ ಕೇಳಿ ಕನ್ನಡದಲ್ಲಿ, ಕೇಳಿ ಕನ್ನಡ ಬರುತ್ತಮ್ಮ ಅಂತ ಕೇಳಿ. ಹ್ಞೂ ಅಂತ ನಮ್ಮ ದೇವರಣೆಗಳಂತ ನಮ್ಮ ತಾಯಣೆಗಳಂತಾನೆ ಕೇಳಿ ಕನ್ನಡದಲ್ಲ. ಅವಾಗ ನಾವು ಚೇಂಜ್ ಮಾಡ್ಬೇಕಾಗಿರೋದು ಅಲ್ಲಿಂದ. ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಫೀಡ್ಬ್ಯಾಕ್ ಕೊಡ್ರಿ ಅಂತ ತಕ್ಷಣ ಏನು ಇಂಗ್ಲೀಷಲ್ಲಿ ವೆರಿ ನೈಸ್ ಟೇಸ್ಟ್, ನೈಸ್ ಆಂಬಿಯನ್ಸ್ ಅನ್ನೋದು ಅದು ಬರುತ್ತಲ್ಲ. ನಾನು ಇಲ್ಲೇ ಟ್ರಿನಿಟಿ ಹತ್ರ ಒಂದು ಡಾಮಿನೋಸ್ ಇದೆ, ಅಲ್ಲಿ ಹೋದಾಗ ನಾನು ಓದ್ತಾ ಇರ್ತೀನಿ ಏನೇನು ಬರೀರ್ತಾರೆ ಫೀಡ್ಬ್ಯಾಕ್. ಒಬ್ಬ ಬರಿಬಾರ್ದೇನ್ರಿ ಕನ್ನಡದಲ್ಲಿ? ಏನ್ ಕನ್ನಡಿಗರು ಹೋಗೋದೇ ಇಲ್ವಾ? ಫೀಡ್ಬ್ಯಾಕ್ ಅಂದ ತಕ್ಷಣ ಎಲ್ಲ ಏನ್ ಪೇಜ್ ಗಟ್ಟಲೆ ಇಂಗ್ಲೀಷಲ್ಲೇ ಬರಿಬೇಕು ಅಂತ ರೂಲ್ಸಾ? ಹೋಗಿ ಅಲ್ಲಿ ಟ್ರಿನಿಟಿಲಿ ಏನಿಲ್ಲ ಅಂದ್ರೆ ವಾರಕ್ಕೊಂದ್ಸಲ ನಾನು ಹೋಗ್ತೀನಿ, ಪ್ರತಿ ಸಲ ಹೋದಾಗ್ಲೂ ಕನ್ನಡದಲ್ಲಿ ಬರ್ದಿರ್ತೀನಿ. ಅಲ್ಲಿಂದ ಬದಲಾಗಬೇಕು. ಆಮೇಲೆ ಇದು ಪಾನಿಪುರಿ ಗೋಲ್ಗಪ್ಪ ಎಲ್ಲ ಮಾಡ್ತಿರ್ತಾರೆ ಗೊತ್ತಾ, ಅಲ್ಲಿ ಹೋದ ತಕ್ಷಣ ಅದು ಹೆಂಗೆ ನಮ್ಗೆ ಹಿಂದಿ ದೇವ ಮೆತ್ಕೊಳ್ಳುತ್ತೆ, ನಮ್ಗೆ ಅದು ಅರ್ಥನೇ ಆಗಲ್ಲಪ್ಪ. ಭಯ್ಯ ಚಾರ್ ದೇ ದೋ, ಭಯ್ಯ ಮುझे एक काम करो, पहले मसाल पूरी दे दो, बाद में पानी पूरी दे दो. ಅಲ್ರೇ ಅವನ ಹತ್ರ 1.5-2 ವರ್ಷದಿಂದ ಹೋಗಿರ್ತೀರಾ. ನಿಮ್ಮಂತವ್ರು 150-200 ಜನ ಕನ್ನಡಿಗರು ಎವ್ರಿ ಡೇ ಮೀಟ್ ಮಾಡ್ತಾರೆ. ಅವನು ನಮ್ಮ ದೇವರಾಣೆ ಕನ್ನಡ ಕಲಿಬೇಕು ಅಂತ ಹೇಳಿ ಹೋಗ್ಬಿಟ್ಟು ನೀವುಗಳು ಇದ್ರಿಲ್ಲಪ್ಪ. ಅಯ್ಯೋ ಹೋಗಿ ನಿಮಗೆ ಹಿಂದಿಲ್ಲ ಅವನ ಹತ್ರ ಮಾತಾಡ್ಬಿಟ್ರೆ ಆಹಾ ಅವನನ್ನ ಸಂತೃಪ್ತ ಮಾಡಿದ ಒಂಥರ ಸಮಾಧಾನ, ನೆಮ್ಮದಿ ನಿಮಗೆ. ನಿಮ್ಮಂಥವ್ರಿಗೆಲ್ಲ ನಮಸ್ಕಾರ ಕಣ್ರಪ್ಪ. ಕನ್ನಡ ರಾಜ್ಯೋತ್ಸವ 1 ದಿನ, 1 ತಿಂಗಳ, 1 ವಾರದ ಹಬ್ಬ ಅಲ್ಲ, ವರ್ಷವಿಡೀ ಆಚರಿಸಬೇಕಾದ ಹಬ್ಬ. ಇಲ್ಲಿರ್ಬೇಕು ಕನ್ನಡ, ಇಲ್ಲಿರ್ಬೇಕು ಕನ್ನಡ. ಅರ್ಥ ಆಯ್ತಾ?
ಏನು ಅರ್ಥ ಆಯ್ತೋ ಏನೋ. ಜಾಸ್ತಿ ಅರ್ಥ ಆಯ್ತು ಅಂದರೆ ಹುಚ್ಚ ವೆಂಕಟ್ ಥರ ಮಾತಾಡೋದು ಅಂದ್ಬಿಡ್ತೀರೋ ನೀವು. ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಇಷ್ಟೇ, ನಾವು ಬದಲಾಗಬೇಕಾಗಿರೋದು ಕನ್ನಡಿಗರಾಗಿ. ಫಸ್ಟು ಕನ್ನಡಿಗರಾಗಿ ಬದಲಾಗಬೇಕಾಗಿರೋದು ಎಲ್ಲಿ ಅಂತಂದರೆ, ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ಗಳಿಗೋ, ಶಾಪಿಂಗ್ ಮಾಲ್ಗಳಿಗೋ, ಫುಡ್ ಜಾಯಿಂಟ್ಗಳಿಗೋ ಹೋದಾಗ ಅಲ್ಲಿ ಕನ್ನಡದಲ್ಲಿ ಆರ್ಡರ್ ಮಾಡೋದ್ರಿಂದ ಶುರು ಮಾಡಿ. ಅಲ್ಲಿ ಕನ್ನಡವನ್ನು ಬೆಳೆಸೋಕೆ ಶುರು ಮಾಡಿ. ಕನ್ನಡ ತಂತಾನಾಗೆ ಬೆಳೀತಾ ಹೋಗುತ್ತೆ. ಇಷ್ಟೇ ಕನ್ನಡದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಕನ್ನಡ ರಾಜ್ಯೋತ್ಸವದ ದಿನ ನೀವು ನಿರ್ಧಾರ ಮಾಡಬೇಕಾಗಿರೋದು ಇಷ್ಟೇ. ಹೇಳಿದ್ದೀನಿ. ಇಷ್ಟ ಆದರೆ, ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಕನ್ನಡ ಮಾತೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.